ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೆಂತ್ಯ ಚಿಕನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ, ಪುದೀನ, ಹಸಿ ಶುಂಠಿ ಹಾಗೆ 4ರಿಂದ 5 ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಆಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಣ ಕೊಬ್ಬರಿಯನ್ನು ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ಇದನ್ನು 2 ಸೈಡ್ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ಒಂದು ಸರ್ತಿ ಕೊಬ್ಬರಿ ರೋಸ್ಟ್ ಆದ ಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಕಟ್ ಮಾಡಿರುವ ಕೊಬ್ಬರಿಯನ್ನು ಮತ್ತು ಸ್ವಲ್ಪ ಅರಿಶಿನ ಮತ್ತು 2 ಟೀ ಸ್ಪೂನ್ ಗರಂ ಮಸಾಲ ಮತ್ತು 2 ಟೀ ಸ್ಪೂನ್ ಖಾರ ಹಾಕ್ಬಿಟ್ಟು ಇನ್ನೊಂದು ಸರ್ತಿ ಮಿಕ್ಸಿ ಜಾರಲ್ಲಿ ಸಪ್ರೇಟಾಗಿ ಇನ್ನೊಂದು ಪೇಸ್ಟಲ್ಲಿ ಆಗಿ ರುಬ್ಬಿಕೊಳ್ಳಬೇಕು. ಇಲ್ಲಿ ನಾವು ಮಾಡಿರುವ ಗರಂ ಮಸಾಲ ಮನೆಯಲ್ಲಿ ಮಾಡಿರುವ ಗರಂ ಮಸಾಲ. ಇದರ ರೆಸಿಪಿ ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಈ ಪೇಸ್ಟ್ನ ರುಬ್ಬಿಕೊಂಡ ಮೇಲೆ ಕುಕ್ಕರ್ ಅಲ್ಲಿ ಎಣ್ಣೆ ಇಟ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು ರುಬ್ಬಿಕೊಂಡಿರುವ ಗರಂ ಮಸಾಲ ಮಿಶ್ರಣವನ್ನು ಇದಕ್ಕೆ ಸೇರಿಸಬೇಕು. ಸೇರಿಸಿದ ಮೇಲೆ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಹಸಿ ವಾಸನೆ ಹೋದ ಮೇಲೆ ಇದಕ್ಕೆ ಪುದೀನ, ಕೊತ್ತಂಬರಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸಿ ಅದನ್ನು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಆಮೇಲೆ ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಸೈಡಲ್ಲಿ ತೆಗೆದಿಟ್ಟುಕೊಳ್ಳಿ. ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡಿಟ್ಟ ಮೇಲೆ ಆ ಚಿಕನ್ನ ಈ ಕುಕ್ಕರಲ್ಲಿ ಹಸಿ ವಾಸನೆ ಹೋದ ಮೇಲೆ ಇದಕ್ಕೆ ಆ ಚಿಕನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಾದ ಮೇಲೆ ಚಿಕನ್ ಮತ್ತು ಎಲ್ಲ ಮಿಕ್ಸ್ಚರು ಚೆನ್ನಾಗಿ ಫ್ರೈ ಆಗೋವರೆಗೂ ವೇಟ್ ಮಾಡಿ. ಇದಾದ ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಅದು ಕುಕ್ ಆಗೋಕ್ಕೆ ಬಿಡಿ. ಇಲ್ಲಿ ನಾವು 1 ಸೂಡಷ್ಟು ಮೆಂತ್ಯ ಪಲ್ಯನ ಉಪಯೋಗಿಸಿದ್ದೀವಿ. ನೀವು ಎಷ್ಟು ಮೆಂತ್ಯ ಪಲ್ಯ ಬೇಕನ್ಸುತ್ತೆ ಅಷ್ಟು ಮೆಂತ್ಯ ಪಲ್ಯನ ಉಪಯೋಗಿಸ್ಬೋದು. ಆಮೇಲೆ ಇದರಲ್ಲಿ ಮೆಂತ್ಯ ಪಲ್ಯನ ಸೇರಿಸಿ ಮೆಂತ್ಯ ಪಲ್ಯ ಚೆನ್ನಾಗಿ ಕುಕ್ ಆಗೋವರೆಗೂ ಕುಕ್ಕರ್ನ ಕ್ಲೋಸ್ ಮಾಡಿ ಕುಕ್ ಮಾಡೋಕ್ಕೆ ಬಿಡಿ. 2 ವಿಸಲ್ ಆದ ಮೇಲೆ ನಿಮ್ಮ ಮುಂದೆ ಮೆಂತ್ಯ ಚಿಕನ್ ಸವಿಯಲು ಸಿದ್ಧ. ಇದನ್ನು ನೀವು ಚಪಾತಿ ಇಲ್ಲ ರೊಟ್ಟಿ ಜೊತೆ ಸವಿಯಬಹುದು. ಆ್ಯಂಡ್ ಇದು ಮಾಡುವುದು ತುಂಬ ಸರಳ. ನೀವು ಇದನ್ನು ಟ್ರೈ ಮಾಡಿ ನಮಗೆ ಹೇಗೆ ಇತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.